ಇದೀಗಾಗಲೇ 10:12 ಶುಭ ಮುಹೂರ್ತದಲ್ಲಿ ತಾಯಿ ಶಾರದೆಯ ಪ್ರತಿಷ್ಠೆ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಈ ವರ್ಷ ಕೂಡ ಪುನರಾವರ್ತನೆ ಆಗ್ತಾ ಇದೆ. ಒಳ್ಳೆಯ ಭಕ್ತಿಗೀತೆ ಕಾರ್ಯಕ್ರಮ, ಮತ್ತೆ ಛತ್ರಪತಿ ಶಿವಾಜಿ ಎನ್ನುವ ಚಾರಿತ್ರಿಕ ನಾಟಕ, ಮತ್ತೆ ಜಿ ಕನ್ನಡದಲ್ಲಿ ಹಾಡಿರತಕ್ಕಂಥ ಎಲ್ಲ ಸಿಂಗರ್ಸ್ ಬಂದು ಸಂಗೀತ ರಸಮಂಜಿ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ಅದ್ಭುತವಾದ ಶೋಭಾಯಾತ್ರೆ, ಒಂದು 14 ಸ್ತಬ್ಧ ಚಿತ್ರಗಳ ಮೂಲಕ ಸುಳ್ಯದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬರ್ಲಿಕ್ಕಿದೆ ಈ ಸ್ತಬ್ಧ ಚಿತ್ರ. ಆದ್ರೆ ಈ ವರ್ಷದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ಒಂದು ಆದೇಶದಂತೆ ಕಟ್ಟುನಿಟ್ಟಿನ ಸಮಯ ಪಾಲನೆಯನ್ನು ಮಾಡಬೇಕು ಅಂತ ಶಾರದಾ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೆವು. ಕ್ರಮೇಣ ಈ ಉತ್ಸವವು ಸುಳ್ಯ ದಸರಾ ಅಂತೇಳಿ ನಾಮಕರಣಗೊಂಡು ಇದೀಗ ಸುಳ್ಯ ದಸರಾ ಅಂತೇಳಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅಕ್ಟೋಬರ್ 29ರಿಂದ ಪ್ರಾರಂಭಗೊಂಡು ಅಕ್ಟೋಬರ್ 7ರ ತನಕ, ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 7ರ ತನಕ ನಡೆಯತಕ್ಕಂಥ ಈ 9 ದಿನಗಳ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳಾ ದಸರಾವನ್ನು ಸಂಪೂರ್ಣವಾಗಿ ಆಚರಿಸಲಿಕ್ಕೆ, ಸಂಭ್ರಮಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನೇ ಆ ನಿಟ್ಟಿನಲ್ಲಿ ನಾವು 8 ದಿನವೂ ಅವ್ರ ಜೊತೆ ನಾವು ಒತ್ತಾಸೆಯಾಗಿ ನಿಂತುಕೊಳ್ಳುತ್ತೇವೆ. ಇದು ನಮ್ಗೆ ಒಂದು ಖುಷಿ. ಎಲ್ಲಾ ತರದ ಜನಗಳು ಇಲ್ಲಿ ಬರ್ತಾರೆ, ಎಲ್ಲಾ ವರ್ಗದವರು ಬರ್ತಾರೆ. ಪರಸ್ಪರ ನಾವು ಒಂದೇ ಈ ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಆಗ್ತೇವೆ. ಪರಸ್ಪರ ನಗುವಿನ ಮೂಲಕ ನಾವು ಎಲ್ಲರನ್ನು ಬರಮಾಡಿಕೊಳ್ಳುತ್ತೇವೆ. ಇದೊಂದು ಶಾರದಾ ದೇವಿಯು ಇಲ್ಲಿಯ ಸುಳ್ಯದ ಎಲ್ಲ ನಗರದ ಇರ್ಬೋದು, ಸುಳ್ಯಕ್ಕೆ ಎಲ್ಲ ಮಹಿಳೆಯರಿಗೆ ಇದೊಂದು ನೀಡಿದ ಒಂದು ಅವಕಾಶ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ ವರ್ಷದ ಪ್ರತ್ಯೇಕತೆ ಏನಂದ್ರೆ, ಪ್ರತಿದಿನ ಕಾರ್ಯಕ್ರಮ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತದೆ. ಎಲ್ಲಾ ಕಾರ್ಯಕ್ರಮ 7 ಗಂಟೆಗೆ ಪ್ರಾರಂಭಗೊಂಡು 10 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಅದು ಈ ವರ್ಷದ ಪ್ರಕಟಣೆ. ದಯವಿಟ್ಟು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಡೆದುಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದ. ಈಗ 54ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆಗೊಂಡಿದೆ. ಇನ್ನು ಮುಂದಿನ 8 ದಿನಗಳ ಕಾಲ ಸುಳ್ಯದಲ್ಲಿ ಇದೇ ವೇದಿಕೆಯಲ್ಲಿ ಹಲವಾರು ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ದೇವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ, ಮೊಗವೇ ಹುಣ್ಣಿಮೆ ಚಂದ್ರ, ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ ತಾನ ಧೀಮ್ ಧೀಮ್ ತಾನ ಶುಭ ಗಗನ ಭುವನ ಕಾನನ ಜಗವೇ ನಿನ್ನ ಬನ, ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಭರಣ, ಎಲ್ಲ ದೇಹದಲ್ಲೂ ಒಲವ ಬಯಸೋ ಹೃದಯ ಇದೆ ಒಂದು, ಪ್ರೀತಿ ಸಮ್ಮಾನವು ಸಕಲ ಜನಕ್ಕೂ ಸಿಗಲಿ ಎಂದೆಂದು, ಆ ಬಯಲು ಆ
ಸ್ವರ್ಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನಗವು ಆಭರಣ. ಸುಳ್ಯ ನಮಸ್ಕಾರ ಎಲ್ಲ ಬಂಧುಗಳಿಗೆ ಕೂಡ. ಇವತ್ತು ನಾವಿರುವಂತದ್ದು ಸುಳ್ಯದ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂದ್ಗಡೆಯಲ್ಲಿ. ನಮ್ಮ ನಾಡ ಹಬ್ಬ, ಒಂದು ವರ್ಷದಲ್ಲಿ ಒಂದು ಅದ್ದೂರಿಯಾಗಿ ನಡೆಯುವಂತಹ ಹಬ್ಬ ಅದು ದಸರಾ ಹಬ್ಬ. ಹಾಗಾಗಿ ನಮ್ಮ ಸುಳ್ಯದಲ್ಲಿ ಕೂಡ ಹಲವಾರು ವರ್ಷದಿಂದ ಅದ್ದೂರಿಯಾಗಿ ನಡೀತಾ ಬಂದಿದೆ. ಈ ವರ್ಷ ಕೂಡ 54ನೇ ವರ್ಷದ ದಸರಾದ ಸಂಭ್ರಮದ ಹಬ್ಬ. ಹಾಗಾಗಿ ಈ ವರ್ಷದ 2025ರ ದಸರಾದ ಈ ಒಂದು ಸಂದರ್ಭ, ಈ ಒಂದು ಕಾರ್ಯಕ್ರಮ, ವಿವಿಧ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಈ ಬಾರಿಯ ದಸರಾದ ಸಂಭ್ರಮ ಯಾವ ರೀತಿ ನಡೀಲಿಕ್ಕಿದೆ ಅನ್ನೋದ್ರ ಬಗೆಗಿನಲ್ಲಿ ನಮ್ಗೆಲ್ರಿಗೂ ಕೂಡ ಕುತೂಹಲ ಇದೆ. ಹಾಗಾಗಿ ಈ ಬಾರಿಯ ದಸರಾದ ಬಗೆಗಿನಲ್ಲಿ ನಮ್ ಜೊತೆಗೆ ಹೇಳಿದ್ದಾರೆ ಬೂಡು ರಾಧಾಕೃಷ್ಣ ರೈ ನಮ್ ಜೊತೆಗಿದ್ದಾರೆ. ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮ ಜೊತೆಗೆ ಈ ಬಾರಿಯ ದಸರಾ ಸಂಭ್ರಮದ ಬಗ್ಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೂಡು ರಾಧಾಕೃಷ್ಣ ರೈ ಅಂತೇಳಿ. ನಾನು ದಸರಾ ಉತ್ಸವ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ದುಡಿತಾ ಇದ್ದೇನೆ. 54ನೇ ವರ್ಷದ ಆಚರಣೆಯನ್ನ ಈ ವರ್ಷ ಆಚರಿಸಿಕೊಳ್ತಾ ಇದ್ದೇವೆ. ಕಳೆದ ವರ್ಷ ಅತ್ಯಂತ ಅದ್ಧೂರಿಯಾಗಿ ಸಿನಿಮಾ ನಟ ನಟಿಯರನ್ನ ತಂದು ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಈ ವರ್ಷ ಕೂಡ ಪುನರಾವರ್ತನೆ ಆಗ್ತಾ ಇದೆ. ಒಳ್ಳೆಯ ಭಕ್ತಿಗೀತೆ ಕಾರ್ಯಕ್ರಮ, ಮತ್ತೆ ಛತ್ರಪತಿ ಶಿವಾಜಿ ಎನ್ನುವ ಚಾರಿತ್ರಿಕ ನಾಟಕ, ಮತ್ತೆ ಜಿ ಕನ್ನಡದಲ್ಲಿ ಹಾಡಿರತಕ್ಕಂಥ ಎಲ್ಲ ಸಿಂಗರ್ಸ್ ಬಂದು ಸಂಗೀತ ರಸಮಂಜಿ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ಅದ್ಭುತವಾದ ಶೋಭಾಯಾತ್ರೆ, ಒಂದು 14 ಸ್ತಬ್ಧ ಚಿತ್ರಗಳ ಮೂಲಕ ಸುಳ್ಯದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬರ್ಲಿಕ್ಕಿದೆ ಈ ಸ್ತಬ್ಧ ಚಿತ್ರ. ಆದ್ರೆ ಈ ವರ್ಷದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟಿನ ಒಂದು ಆದೇಶದಂತೆ ಕಟ್ಟುನಿಟ್ಟಿನ ಸಮಯ ಪಾಲನೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ಅಧಿಸೂಚನೆ ನಮಗೆ ಬಂದ ಕಾರಣ ಎಲ್ಲ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು 6 ಗಂಟೆಗೆ ನಾವು ಪ್ರಾರಂಭ ಮಾಡಿ 10 ಗಂಟೆ ನಿಲ್ಲಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದು ಬಹಳ ಒಂದು ಬೇಸರ ಸಂಗತಿ. ಯಾಕಂತ ಹೇಳಿದ್ರೆ ನಮಗೆ ಬಹಳಷ್ಟು ಪ್ರಾಯೋಜಕರಿದ್ದಾರೆ. ಒಂದಷ್ಟು ಕಾರ್ಯಕ್ರಮಗಳಿಗೆ ಅವರದೇ ಆದ ಪ್ರಾಯೋಜಕತ್ವ ಇದೆ. ಅವರಿಗೆ ಬರ್ಲಿಕ್ಕೆ ಸಮಯ ಇರುವುದಿಲ್ಲ, 6 ಗಂಟೆಗೆಲ್ಲ ಬರ್ಲಿಕ್ಕೆ ಸಮಯ ಇರುವುದಿಲ್ಲ. ಅವರು ಬರೋದು 7-8 ಗಂಟೆಗೆ. ಆಗ ಬರುವಾಗ ಅವರ ಕಾರ್ಯಕ್ರಮ ಅರ್ಧ ಮುಗ್ದಿರ್ತದೆ. ಅದು ನಮಗೊಂದು ಬೇಸರದ ವಿಷಯ. ಯಾಕಂತ ಹೇಳಿದ್ರೆ ಈ ಸುಳ್ಯ ನಗರದಾದ್ಯಂತ ಮತ್ತು ಮಂಗಳೂರು, ಪುತ್ತೂರು ಇರ್ಬೋದು, ಎಲ್ಲರೂ ಪ್ರಾಯೋಜಕರಿದ್ದಾರೆ. ಸುಳ್ಯ ದಸರಾ ಅಂತ ಹೇಳಿದ್ರೆ ಏನು ಮಾತಾಡದೆ ನಮಗೆ ಹಣವನ್ನು ಕೊಟ್ಟು ನಮ್ಮ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೊಂದು ಪರಿಪೂರ್ಣವಾದ ಮನೋರಂಜನೆ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವ ಬೇಸರ ನಮ್ಮನ್ನು ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಸರಿಯಾಗಬಹುದು. ಯಾಕಂತ ಹೇಳಿದ್ರೆ ಸರ್ಕಾರದ ಆದೇಶ ಆಜ್ಞೆಯನ್ನು ನಮಗೆ ಮೀರ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಈ ವರ್ಷ ಸ್ವಲ್ಪ ಕಾರ್ಯಕ್ರಮವನ್ನು ಬೇಗ ಶುರು ಮಾಡಿ 10 ಗಂಟೆಗೆ ಮುಗಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತಿಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತೇವೆ. ಧನ್ಯವಾದ. ಸುಳ್ಯ ಸಾರ್ವಜನಿಕ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ್ ಕೆ ಕಡಕ ಅವರು ನಮ್ಮ ಜೊತೆಗಿದ್ದಾರೆ. ಪ್ರತಿ ವರ್ಷ ಕೂಡ ಸುಳ್ಯದ ದಸರಾ ನಮ್ಮ ನಾಡ ಹಬ್ಬ ಅದ್ದೂರಿಯಾಗಿ ನಡೆದ ಬಂದಿದೆ. ಈ ಬಾರಿ 2025ರ 54ನೇ ವರ್ಷದ ದಸರಾದ ಸಂದರ್ಭದ ಬಗ್ಗೆ ಕುರಿತಾಗಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಕಳೆದ 53 ವರ್ಷಗಳಿಂದ ನಿರಂತರವಾಗಿ ಶಾರದಾಂಬಾ ಉತ್ಸವ ಸುಳ್ಯ ದಸರಾವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಸಲ ಕೂಡ ನಾವು 2025 54ನೇ ವರ್ಷದ ಶಾರದಾಂಬಾ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದು ಈಗಾಗಲೇ 10 ಗಂಟೆ 12 ನಿಮಿಷದ ಶುಭ ಮುಹೂರ್ತದಲ್ಲಿ ತಾಯಿ ಶಾರದೆಯ ಪ್ರತಿಷ್ಠೆ ಆಗಿದೆ. ಇನ್ನು ಸಂಜೆ ಹೊತ್ತಿಗೆ ನಮಗೆ 3 ಗಂಟೆಗೆ ಅಶಿರ್ವಾಣಿ ಮೆರವಣಿಗೆ, ಹಾಗೆ ಕುಣಿತ ಭಜನೆಯೊಂದಿಗೆ ಅಶಿರ್ವಾಣಿ ಮೆರವಣಿಗೆ ಬಂದು ನಮ್ಮ ಈ ಭಾಗವನ್ನು ಸೇರ್ಕೊಳ್ಳಿಕ್ಕಿದೆ. ಊರಿನ ಸಮಸ್ತ ಜನಗಳು ಕೂಡ ಇದರಲ್ಲಿ ಪೂರ್ತಿಯಾಗಿ ಭಾಗವಹಿಸಬೇಕು. ಮತ್ತು ಸಂಜೆ ಇವತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದಲ್ಲದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಆಯುಧ ಪೂಜೆ ಇರ್ಬೋದು, ನಮ್ಮ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರ್ಬೋದು, ಚಂಡಿಕಾ ಯಾಗ ಇರ್ಬೋದು, ಇದೆಲ್ಲವೂ ಕೂಡ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮ ಎರಡನ್ನೂ ಕೂಡ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ನಾವು ಮಾಡ್ಲಿಕ್ಕೆ ಎಲ್ಲ ಬೇಕಾದಂತಹ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ನಾವಿಲ್ಲಿ ಕೇಳ್ತಾ ಇರುವಂತ ಒಂದು ವಿನಂತಿ ಅಂತ ಹೇಳಿದ್ರೆ, ನಮ್ಮ ಊರಿನ ಸಮಸ್ತ ಭಕ್ತಾದಿಗಳು ಕೂಡ ಇಲ್ಲಿ ನಡೀತಾ ಇರುವಂತ ಒಂದು ದಸರಾ ಉತ್ಸವ ನಮಗೆ ನಮ್ಮ ತಾಲೂಕಿಗೆ ಇರ್ಬೋದು, ಸುತ್ತಮುತ್ತಲಿನ ತಾಲೂಕಿಗೆ ಇರ್ಬೋದು ಅಥವಾ ಜಿಲ್ಲೆಗೆ ಇರ್ಬೋದು, ಒಂದು ವಿಶೇಷವಾದಂತ ಒಂದು ನಿರಂತರ 9 ದಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಒಂದು ಸಂಘಟನೆ ಅಂತ ಹೇಳಿದ್ರೆ ಅದು ನಮ್ಮ ಈ ನವರಾತ್ರಿ ಸಮಯದಲ್ಲಿ ನಡೀತಾ ಇರುವಂತಹ ಶಾರದಾಂಬಾ ಸೇವಾ ಸಮಿತಿಯ ಮತ್ತು ದಸರಾ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದರಲ್ಲಿ ನಿರಂತರ ಒಂದು 8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಕೂಡ ನಮ್ಮ ನಾಡಿನ ಸಭಿಕರೆಲ್ಲರೂ ಕೂಡ ಬಂದು ಈ ಉತ್ಸವದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿಯನ್ನ ಸವಿಬೇಕು. ಮತ್ತು ನಮ್ಮ ಜೊತೆಯಲ್ಲಿ ಪ್ರತಿದಿನ ಕೂಡ ತಾವೆಲ್ಲರೂ ಬಂದು ಎದ್ದೋರಿ ಕಾರ್ಯಕ್ರಮದಲ್ಲಿ ಜೋಡಿಕೊಳ್ಳಬೇಕು. ಮತ್ತು ಕೊನೆಯ ದಿನದ ಏನು ನಾವು ಶೋಭಾಯಾತ್ರೆ ಇದೆ, ಆ ಶೋಭಾಯಾತ್ರೆಯಲ್ಲಿ ಕೂಡ ನಮ್ಮ ನಾಡಿನ
ಪ್ರತಿ ಮನೆಯವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಜೋಡಿಕೊಳ್ಳಬೇಕು. ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡೋಣ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ನಾವು ಸ್ಥಾಯಿ ಶಾರದೆಯ ಕೃಪೆಗೆ ಪಾತ್ರರಾಗೋಣ. ಕಾರ್ಯಕ್ರಮದಲ್ಲಿ ಈ ಸಲ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಒಂದು ವಿಶೇಷ ಸೂಚನೆ ಇದೆ. ನಾವು ಕಳೆದ ಸಲ ಎಲ್ಲ ನಾವು ಕಾರ್ಯಕ್ರಮವನ್ನು ಸ್ವಲ್ಪ ತಡರಾತ್ರಿವರೆಗೆ ನಾವು ತಗೊಂಡೋಗಿ ಶೋಭಾಯಾತ್ರೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸ್ವಲ್ಪ ತಡರಾತ್ರಿವರೆಗೆ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೆವು. ಈ ಸಲ ಹಾಗೆಲ್ಲ ಉಚ್ಚ ನ್ಯಾಯಾಲಯದಿಂದ ಬಂದಂತ ಆದೇಶ ಏನಿದೆ ಇದರ ಪ್ರಕಾರ 10 ಗಂಟೆಯ ಒಳಗಡೆ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅನ್ನುವಂತ ಒಂದು ನಮ್ಮ ಕಾನೂನು ರೀತಿಯ ತೊಡಕುಗಳನ್ನ ಇರುವ ಕಾರಣ ನಮ್ಮ ಆರಕ್ಷಕ ಠಾಣೆಯಿಂದ ಮತ್ತು ಉಳಿದ ಭಾಗದಿಂದ ನಮಗೆ ಆದಷ್ಟು ಬೇಗ ಮುಗಿಸ್ಬೇಕು, ಅತ್ಯಂತ ಶಾಂತಿಯುತವಾಗಿ ಚೆನ್ನಾಗಿ ನಡೆಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೂಡ ನಮ್ಮ ಆರಕ್ಷಕ ವಿಭಾಗದಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ನಾವು ಮತ್ತೆ ನೀವು ಏನು ಎಲ್ಲರೂ ಇಲ್ಲಿಗೆ ಸೇರ್ಕೊಳ್ತಾರೆ, ಎಲ್ಲರೂ ಕೂಡ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ಚೆನ್ನಾಗಿ ಕಾರ್ಯಕ್ರಮವನ್ನು ನಿಭಾಯಿಸೋಣ. ನಾವು ಕೂಡ ಶಿಸ್ತಿಗೆ ಯಾವಾಗಲೂ ಕೂಡ ಬೆಲೆ ಕೊಡುವವರು, ಕಾನೂನಿಗೆ ಬೆಲೆ ಕೊಡುವವರು ನಾವೆಲ್ಲರೂ ಕೂಡ ನಮಗೂ ಕೂಡ ನಮ್ಮದೇ ಆದಂತಹ ಜವಾಬ್ದಾರಿ ಇದೆ. ನಾವು ಆ ರೀತಿಯಲ್ಲಿ ಎಲ್ಲರೂ ಕೂಡ ನಾಡಿನ ಪ್ರತಿಯೊಬ್ಬರು ಕೂಡ ಸಮಯದ ಒಳಗೆ ಕಾರ್ಯಕ್ರಮವನ್ನ ನಾವು ಮುಗಿಸ್ಕೊಂಡು ನಾವು ಮುಂದೆ ಎಲ್ಲ ಯಾವುದೇ ಸಮಸ್ಯೆಗಳಿಲ್ಲದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಈ ಸಲ ಪ್ರತಿ ದಿನವೂ ಕೂಡ ಸರಿಯಾಗಿ 6:45ಕ್ಕೆ 6:45ಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. ಭಜನೆ 5:45ಕ್ಕೆ ಆರಂಭವಾಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಲ್ಲೂ ಕೂಡ 6:45ಕ್ಕೆ ಅಂದ್ರೆ 7 ಗಂಟೆಯ ಒಳಗೆ ಕಾರ್ಯಕ್ರಮ ಆರಂಭ ಆಗ್ತದೆ. 10 ಗಂಟೆಯ ಒಳಗೆ ಎಲ್ಲಾ ಕಾರ್ಯಕ್ರಮಗಳು ಮುಗಿಯುತ್ತದೆ. ಹೀಗಾಗಿ ಇಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಸಮಯಕ್ಕೆ ಸರಿಯಾಗಿ 6:45ಕ್ಕೆ ತಾವು ಬಂದು ತಮ್ಮ ಆಸನಗಳಲ್ಲಿ ಸ್ವೀಕರಿಸಿಕೊಂಡು ಕಾರ್ಯಕ್ರಮವನ್ನ ನೋಡಿ ಅದನ್ನು ಚಂದಗಾಣಿಸಿ ಮತ್ತು ಅದನ್ನು ಸವಿಯುವಂತ ಕೆಲಸ ಮಾಡಿ ಎಲ್ಲರೂ ಕೂಡ ಬನ್ನಿ ಅಂತೇಳಿ ಮತ್ತೊಮ್ಮೆ ನಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಧನ್ಯವಾದ. ಎಸ್, ಇದೀಗ ನಮ್ಮ ಜೊತೆಗಿದ್ದಾರೆ ಸುಳ್ಯ ಶಾರದಾಂಬಾ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೋಕುಲ್ ದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಸುಳ್ಯದ ಎಲ್ಲ ಮಹಾಜನರಿಗೆ ಮೊದಲನೇದಾಗಿ ಸುಳ್ಯ ದಸರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನೀಡುವುದರ ಜೊತೆಗೆ ಕಳೆದ 53 ವರ್ಷಗಳಿಂದ ಸುಳ್ಯದಲ್ಲಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಸುಳ್ಯದ ಎಲ್ಲ ಮಹಾಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಶಾರದಾ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೆವು. ಕ್ರಮೇಣ ಈ ಉತ್ಸವವು ಸುಳ್ಯ ದಸರಾ ಅಂತೇಳಿ ನಾಮಕರಣಗೊಂಡು ಇದೀಗ ಸುಳ್ಯ ದಸರಾ ಅಂತೇಳಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅಕ್ಟೋಬರ್ 29ರಿಂದ ಪ್ರಾರಂಭಗೊಂಡು ಅಕ್ಟೋಬರ್ 7ರ ತನಕ, ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 7ರ ತನಕ ನಡೆಯತಕ್ಕಂತ ಈ 9 ದಿನಗಳ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಹಾಗೂ ಪುಟಾಣಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಮಹಿಳಾ ದಸರಾವನ್ನು ಸಹ ನಾವು ಹಮ್ಮಿಕೊಂಡು ಕಳೆದ 2 ವರ್ಷದಿಂದ ಈ ಸಂಘಟನೆ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸಮಸ್ತ ನಾಡಿನ ಜನತೆಯಲ್ಲಿ ನಮ್ಮ ವಿಜ್ಞಾಪನೆ ಅಂತ ಹೇಳಿದೆ, ಇಂಥ ಧಾರ್ಮಿಕ ಉತ್ಸವಗಳು ನಡೆತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಮಾಜ ಬಾಂಧವರು ಈ ನಡೆಸತಕ್ಕಂಥ ಸಂಘಟಕರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಇನ್ನೂ ಹೆಚ್ಚಿನ ರೀತಿಯ ಪ್ರೋತ್ಸಾಹವನ್ನು ನೀಡುವುದರ ಜೊತೆಗೆ ಪ್ರತಿಯೊಬ್ಬರು ಬಂದು 9 ದಿನಗಳ ಈ ಶಾರದಾ ಮಾತೆಯ ಅನುಗ್ರಹವನ್ನು ಪಡೆದು ಇಲ್ಲಿ ನಡೆತಕ್ಕಂಥ ವೈದಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಮುಂದಿನ ಯುವ ಜನಾಂಗಕ್ಕೆ ಈ ಒಂದು ಉತ್ಸವವನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳುವ ಎಲ್ಲ ರೀತಿಯ ಸಲಹೆಗಳನ್ನು ಸಹ ಊರಿನ ಭಕ್ತಾಭಿಮಾನಿಗಳು ಇರ್ಬೋದು, ಮಹಾಜನರು ಕೊಡಬೇಕು ಅಂತೇಳಿ ಸಮಿತಿಯ ಗೌರವಾಧ್ಯಕ್ಷನಲ್ಲಿ ನಾನು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಶುಭವಾಗಲಿ ನನ್ನ 2 ಮಾತು. ಎಸ್, ಇದೀಗ ನಮ್ಮ ಜೊತೆಗಿದ್ದಾರೆ ನವೀನ್ ಚಂದ್ರ ಅವರು, ಸುಳ್ಯ ಶಾರದಾಂಬಾ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತವರು. ಸೊ ದೂರದ ಬೆಂಗಳೂರಿನ ಊರಿನಲ್ಲಿ ಓರ್ವ ಉದ್ಯಮಿಯಾಗಿ ಇವತ್ತು ನಮ್ಮ ಸುಳ್ಯಕ್ಕೆ ಬಂದು 9 ದಿನಗಳ ಕಾಲದಲ್ಲಿ ಕೂಡ ಪಾಲ್ಗೊಂಡು ನೀವು ಕಾರ್ಯವನ್ನ ಸೇವನೆ ಮಾಡ್ತಾ ಇದ್ದಾರೆ ಶಾರದಾ ಮಾತೆ. ವರ್ಷ ಪ್ರತಿ ನಡೆಯುವ ಒಂದು ಉತ್ಸವ ಶಾರದಾಂಬಾ ಉತ್ಸವ. ಈ ಶಾರದಾಂಬಾ ಉತ್ಸವ ಹಲವು ವರ್ಷಗಳಿಂದ ಇದು ಇವಾಗ ಸುಳ್ಯ ದಸರಾವಾಗಿ ಮಾರ್ಪಟ್ಟು ಬಹಳ ವಿಜೃಂಭಣೆಯಿಂದ 9 ದಿನಗಳ ಕಾರ್ಯಕ್ರಮ ಸುಳ್ಯದಲ್ಲಿ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮಗಳ ಹಿಗ್ಗು ವಿಜೃಂಭಣೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಸಂತೋಷ. ಸುಳ್ಯದ ಹಲವಾರು ತಂಡಗಳು, ಯುವಕ ತಂಡಗಳು ಸೇರಿ ಈಗ ಪ್ರತಿ ವರ್ಷ ನಮ್ಮ ಶೋಭಾಯಾತ್ರೆ ದಿನದಂದು ಒಂದು ಬಹಳ ವಿಜೃಂಭಣೆಯ ಮೆರವಣಿಗೆ ನಡೆಯಲಿದೆ. 9 ದಿನಗಳ ಕಾರ್ಯಕ್ರಮಗಳು ಮುಗಿದ ನಂತರ ಕೊನೆಯ ದಿನ ಒಂದು ಶೋಭಾಯಾತ್ರೆ, ಬಹಳ ವಿಜೃಂಭಣೆಯ ಶೋಭಾಯಾತ್ರೆ ನಡೆಯಲಿದೆ. ಈ ಶೋಭಾಯಾತ್ರೆಯಲ್ಲಿ ನಮಗೆ ಸುಳ್ಯದ ನಗರದ ಕೆಲವು ಸಂಘ ಸಂಸ್ಥೆಗಳು ನಮ್ಮೊಡನೆ ಸಹಕರಿಸಿ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ. ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ದಸರಾ ನಡೆಯಲಿದೆ. ಈ 9 ದಿನಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ, ಈ ವರ್ಷದ ಪ್ರತ್ಯೇಕತೆ ಏನೆಂದರೆ ಪ್ರತಿದಿನ ಕಾರ್ಯಕ್ರಮ
ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತದೆ. ಎಲ್ಲಾ ಕಾರ್ಯಕ್ರಮ 7 ಗಂಟೆಗೆ ಪ್ರಾರಂಭಗೊಂಡು 10 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಅದು ಈ ವರ್ಷದ ಪ್ರಕಟಣೆ. ದಯವಿಟ್ಟು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಡೆದುಕೊಳ್ಳಬೇಕಾಗಿ ವಿನಂತಿ. ಎಸ್, ಇದೀಗ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಭವನ್ ಶಂಕರ್ ಕಲ್ಮಡ್ಕ ಹಾಗೆ ಚೇತನ್ ಕಾಜಿಗದ್ದೆ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಈ ಒಂದು ನಮ್ಮ ಸುಳ್ಯದ ದಸರಾ, ನಮ್ಮ ನಾಡ ಹಬ್ಬ ಒಂದು ಅದ್ದೂರಿಯಾಗಿ ನಡೀತಾ ಇದೆ. ಈ ವರ್ಷದ 2025ರ 54ನೇ ವರ್ಷದ ಸಂಭ್ರಮದ ಕುರಿತಾಗಿ ಈ ಬಾರಿ ಹೇಳ್ತಾರೆ. ನಮಸ್ಕಾರ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯವನ್ನ ಕೋರುತ್ತಾ, ಸುಳ್ಯದಲ್ಲಿ ಕಳೆದ 54 ವರ್ಷಗಳಿಂದ ಏನು ಸುಳ್ಯ ಶ್ರೀ ಶಾರದಾಂಬಾ ಉತ್ಸವವಾಗಿ ನಡೀತಾ ಬರ್ತಾ ಇತ್ತು. ಇದೀಗ ಸುಳ್ಯ ದಸರಾವಾಗಿ ವಿಶ್ವವಿಖ್ಯಾತವಾಗಿ ದಸರಾ ಕಾರ್ಯಕ್ರಮ ಅತ್ಯಂತ ಒಂದು ವಿಜೃಂಭಣೆಯಿಂದ ಸುಳ್ಯದಲ್ಲಿ ಆಯೋಜನೆ ಆಗ್ತಾ ಇದೆ. ಕಳೆದ ಬಾರಿ 50ನೇ ವರ್ಷದ ಆಚರಣೆಯನ್ನ 53ನೇ ವರ್ಷದ ಆಚರಣೆಯ ಜೊತೆಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದು ಇದೀಗ 54ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆಗೊಂಡಿದೆ. ಇನ್ನು ಮುಂದಿನ 8 ದಿನಗಳ ಕಾಲ ಸುಳ್ಯದಲ್ಲಿ ಇದೇ ವೇದಿಕೆಯಲ್ಲಿ ಹಲವಾರು ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ದೇವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ನಡೆಸಿಕೊಂಡು ಕೊನೆಯ ದಿನವಾಗಿ 7ನೇ ತಾರೀಕು ಅಕ್ಟೋಬರ್ 7ರಂದು ಸುಳ್ಯದ ಮುಖ್ಯ ರಸ್ತೆಯಲ್ಲಿ ಏನು ವೈಭವದ ಶೋಭಾಯಾತ್ರೆ ನಡೆದು ಜಲಸ್ತಂಭನಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ನಾಡಿನ ಹೊರ ಊರಿನ ಎಲ್ಲ ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಳ್ಯ ದಸರಾ ಸಮಿತಿ ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಮತಿ ಲತಾ ಮಧುಸೂದನ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಎಲ್ಲ ಸದಸ್ಯರು ಕೂಡ ಇದ್ದಾರೆ ಇಲ್ಲಿ. ಸೊ ಈ ಬಾರಿ ಪ್ರತಿ ವರ್ಷ ಕೂಡ ನಡೀತಾ ಬಂದಿರೋ ಮಹಿಳಾ ಒಂದು ದಸರಾ ಒಂದು ವಿಶೇಷವಾಗಿ ಅದ್ದೂರಿಯಾಗಿ ನಡೀತಾ ಬರ್ತದೆ. ಹಾಗಾಗಿ ಈ ವರ್ಷದ ಒಂದು ಸಂಭ್ರಮದ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸುಳ್ಯ ಶಾರದಾ ಸಮೂಹ ಸಮಿತಿಗಳು ಸೇರಿಕೊಂಡು ಮಹಿಳಾ ದಸರಾ ಮಾಡಲು ಕಳೆದ ವರ್ಷ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಹಿಳಾ ಸಮಿತಿ ನಮ್ಗೆಲ್ಲರಿಗೆ ಸ್ಫೂರ್ತಿ ನೀಡಿತು. ಯಾಕೆಂದ್ರೆ ನಾವೆಲ್ಲ ಮಹಿಳೆಯರು, ನೌಕರಿ ಮಾಡೋರನ್ನು ಬಿಟ್ಟು ನಾವೆಲ್ಲ ಮನೆಯಲ್ಲಿರುವವರು. ಇದೊಂದು ನಮಗೆ ಅವಕಾಶ, ಮುಕ್ತ ಅವಕಾಶ. ಈ ವೇದಿಕೆ ಹತ್ರ ಬರ್ತೇವೆ ಅಥವಾ ಇಲ್ಲಿಯ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾವು ಜೋಡಿಸಿಕೊಳ್ತೇವೆ. ಆಗ ಏನಾಗುತ್ತೆ ಅಂದ್ರೆ ನಮ್ಗೆ ಪರಸ್ಪರ ಎಲ್ಲರೊಂದಿಗೆ ಸ್ನೇಹಚಾರ ನಮ್ಗೆ ಬರ್ತದೆ. ಸ್ನೇಹಚಾರೊಟ್ಟಿಗೆ ಸ್ನೇಹ ಆಗ್ತದೆ, ಪರಿಚಯ ಆಗ್ತದೆ, ನಮ್ಮ ನಡುವೆ ಭಾವೈಕ್ಯ ಉಂಟಾಗ್ತದೆ. ಅದಕ್ಕೆ ನಾವು ಈ ವರ್ಷ ಕೂಡ ಮಹಿಳಾ ದಸರಾವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅವರಲ್ಲಿ ಹೇಳಿದೆವು. ಆದ ಕಾರಣ ನಮ್ಗೆ ಅದಕ್ಕೆ ಬೇಕಾದ ಎಲ್ಲ ಅದಕ್ಕೆ ಬೇಕಾದ ಪರಿಕರಗಳಂದ್ರೆ ನಮ್ಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಅವರು ನಮ್ಮ ಹಿಂದಿನಿಂದ ಬಂದು ನಮ್ಗೆ ಬಂದು ನಮ್ಗೆ ಎಲ್ಲ ತರದ ಸಹಾಯಗಳನ್ನು ಮಾಡ್ತಾರೆ. ಮಹಿಳಾ ದಸರಾ ದಿವಸ ಎಲ್ಲ ಪುರುಷರು ಈಗ ಏನ್ ಹೇಳುದು, ಅನ್ನ ಪ್ರಸಾದಕ್ಕೆ ನಮ್ಗೆ ತರಕಾರಿ ಕಟ್ ಮಾಡ್ಲಿಕ್ಕೆ ಇರ್ತದೆ. ಆವಾಗ ನಾವೆಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತೇವೆ. ಆ ದಿವಸ ಮಾತ್ರ ಎಲ್ಲ ಪುರುಷರು ನಮ್ಗೆ ಸಹಾಯ ಮಾಡ್ತಾರೆ. ಆ ದಿವಸ ನಮ್ಮ ದಸರಾ ಮಹಿಳಾ ದಸರಾವನ್ನು ಸಂಪೂರ್ಣವಾಗಿ ಆಚರಿಸ್ಲಿಕ್ಕೆ, ಸಂಭ್ರಮಿಸ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು 8 ದಿನವೂ ಅವ್ರ ಜೊತೆ ನಾವು ಒತ್ತಾಸೆಯಾಗಿ ನಿಂತುಕೊಳ್ಳುತ್ತೇವೆ. ಇದು ನಮ್ಗೆ ಒಂದು ಖುಷಿ. ಎಲ್ಲಾ ತರದ ಜನಗಳು ಇಲ್ಲಿ ಬರ್ತಾರೆ, ಎಲ್ಲ ವರ್ಗದವರು ಬರ್ತಾರೆ. ಪರಸ್ಪರ ನಾವು ಒಂದೇ ಈ ವೇದಿಕೆಯಲ್ಲಿ ಎಲ್ಲರನ್ನು ಭೇಟಿ ಆಗ್ತೇವೆ. ಪರಸ್ಪರ ನಗುವಿನ ಮೂಲಕ ನಾವು ಎಲ್ಲರನ್ನು ಬರಮಾಡಿಕೊಳ್ಳುತ್ತೇವೆ. ಇದೊಂದು ಶಾರದಾ ದೇವಿಯು ಇಲ್ಲಿಯ ಸುಳ್ಯದ ಎಲ್ಲ ನಗರದ ಇರ್ಬೋದು, ಸುಳ್ಯಕ್ಕೆ ಎಲ್ಲ ಮಹಿಳೆಯರಿಗೆ ಇದೊಂದು ನೀಡಿದ ಒಂದು ಅವಕಾಶ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಎಲ್ಲ ಮಹಿಳೆಯರು ಕೂಡ ಅವರಿಗೆ ಸಿಕ್ಕಿದ ಸಮಯದಲ್ಲಿ ಬಂದು ನಮ್ಗೆ ಕೈ ಜೋಡಿಸ್ತಾರೆ. ಸರಿ, ಧನ್ಯವಾದ.